ರೈತರ ಸಮಸ್ಯೆಗೆ ನಾವು ಖಂಡಿತ 100ಕ್ಕೆ 100 ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ, ಇವತ್ತಿನ ಮುಖ್ಯಮಂತ್ರಿ, ನೀರಾವರಿ ಸಚಿವರು 100ಕ್ಕೆ 100 ಸಹ ಅದರ ಪರವಾಗಿದ್ದಾರೆ. ಇದನ್ನು ತಾವೆಲ್ಲರೂ ರೈತರು ಮನಗಂಡು ಈ ಪ್ರತಿಭಟನೆ ನಾವು ಬೇರೆ ರೂಪಕ್ಕೆ, ಕಾನೂನಿನ ತೊಡಕಿಗೆ ಆಗಬಾರ್ದು. ಇದೆಲ್ಲವೂ ಸಹ ನಾವು ಮಾಡಿ, ನೀವು ಯಾವುದೇ ಚರ್ಚೆ ಮಾಡಿ ಅದು ರೈತರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಆಗಬೇಕು ಅನ್ನೋದು ನಾನು ಕಾವೇರಿ ಅಚ್ಚುಕಟ್ಟಿನ, ಅದು ಮಂಡ್ಯ ಜಿಲ್ಲೆಯ ಎಲ್ಲ ಹೋರಾಟಗಳಿಗೆ ವಿನಂತಿ ಮಾಡ್ತೀನಿ. ಮತ್ತು ನಾವು ಇವತ್ತು ಸಾಯಂಕಾಲ ಆ ತೀರ್ಮಾನ ಬತ್ತಿದಂಗೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ನೀರಾವರಿ ಸಚಿವರು ನಾವು ಒಂದು ತೀರ್ಮಾನವನ್ನು ತಗೋತೀವಿ. ಅದು ಒಂದು ಭಾಗ. ಎರಡನೇದು, ಇವತ್ತು ಮಾನ್ಯ ಮಾಜಿ ಪ್ರಧಾನಿಗಳು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಬಹುಶಃ ರೇವಣ್ಣವ್ರು ಅಪ್ರಿಷಿಯೇಟ್ ಮಾಡ್ದಂಗೆ ನಮ್ಮ ಮಾಜಿ ಪ್ರಧಾನಿಗಳು ಸಹ ಮುಖ್ಯಮಂತ್ರಿಗಳ ಕೆಲಸ ಅಥವಾ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ನೋಡ್ತಿದ್ದೆ. ಯಾವತ್ತೂ ಟಿ ವಿಲಿ ಬರಲೇ ಇಲ್ಲ. ರೇವಣ್ಣವರೆಲ್ಲೋ ಪಾಪ ನಮ್ಮ ಸಮಾಜದವರು ಒಬ್ಬರು ಆಗವ್ರೆ, ಭಾಳ ಖುಷಿ, ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ ಈ ಒಂದು ಅವಧಿನಲ್ಲಿ ಅಂತ ಹೇಳಿದರು. ಬಹುಶಃ ಅದೇ ಥರ ದೇವೇಗೌಡರು ಹೇಳ್ತಾರೆ ಅಂತಿದ್ದೆ. ದೇವೇಗೌಡರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ನಾನು ಪ್ರತಿಭಟನೆ ಮಾಡ್ತೀನಿ ವಿಧಾನಸೌಧ ಮುಂದೆ ಅಂತ ಹೇಳಿದ್ದಾರೆ. ಅದು ಯಾಕೋ ನೀಟ್ ಎಕ್ಸಾಮ್ನಲ್ಲಿ ಇಡೀ ರಾಷ್ಟ್ರದ ಮಕ್ಕಳೆಲ್ಲ ಅನ್ಯಾಯ ಆಯಿತು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು ದಿವಸನೂ ಮಾತಾಡಲೇ ಇಲ್ಲ ದೇವೇಗೌಡರು. ಅವರೇನು ರಾಜ್ಯಕ್ಕೆ ಸೀಮಿತವಾದ ನಾಯಕರಲ್ಲ, ಈ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು. ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು, ನೀಟ್ ಎಕ್ಸಾಮು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಒಂದು ದಿವಸನೂ ಒಂದು ಸ್ಟೇಟ್ಮೆಂಟು ಮಾಡಲಿಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಿಂತಿದ್ದಾರೆ. ದೇವನಹಳ್ಳಿ ಹತ್ರ ರೈತರು, ಇಡೀ ರಾಜ್ಯದ ರೈತರೆಲ್ಲ ಹೋರಾಟ ಮಾಡಿದ್ರು. ಅವತ್ತು ಇವರು ಹೋಗಲೇ ಇಲ್ಲ. ಅವತ್ತು ಹೋರಾಟ ಮಾಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೋರಾಟ ಮಾಡೋ ಪ್ಲೇಸ್ಗೆ ಹೋಗಿ ತೀರ್ಮಾನ ಮಾಡಲಿಲ್ಲ. ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ಯಾರು ಹೋರಾಟ ಮಾಡ್ತಿದ್ದಾರೆ ರೈತರು ಬಂದು, ಆ ರೈತರ ಪರವಾಗಿ ಯಾರಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ತೀರ್ಮಾನ ತಗೊಂಡಿತ್ತು. ಇವ್ರ ಮಗ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಕುಸ್ತಿ ಆಡಕ್ಕೆ ಕರೀತಾರೆ. ಇದೇನು ಕುಸ್ತಿ ಆಡ್ತಾಳಣ್ಣ? ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಕುಸ್ತಿ ಆಡಕ್ಕೆ ಹೋಗ್ಬೇಕಾಗಿರುತ್ತೆ. ರೈತ ಸಮಸ್ಯೆ ಬಗೆಹರಿಸೋದಾದರೆ ವಿಧಾನಸೌಧ ಇರೋದೇ ಯಾಕೆ? ಹೆಂಗಲ್ಲ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿರೋದು ಯಾಕೆ? ವಿಧಾನಸಭೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ, ರಾಜ್ಯದ ಜನರ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಾರ್ವಜನಿಕರ ಸಮಸ್ಯೆ ಇದ್ದರೆ ಚರ್ಚೆ ಮಾಡಲಿಕ್ಕೆ ತಾನೇ ವಿಧಾನಸೌಧ ಇರೋದು. ವಿಧಾನಸೌಧದಲ್ಲಿ ಬಂದು ಇವರು ಮುಖ್ಯಮಂತ್ರಿ ಆದಾಗ ಯಾವುದು ಸಭೆ ಮಾಡಿಲ್ವಾ? ಇವರು ಎಷ್ಟು ಕಡೆ ರೈತರ ಸಮಸ್ಯೆಗೆ ಹೋಗಿದ್ರು? ಅದು ಯಾಕೆ ಡೆಲ್ಲಿನಲ್ಲಿ, ಹರಿಯಾಣ, ಪಂಜಾಬ್ನವರು ವರ್ಷಾನುಗಟ್ಟಲೆ ಸ್ಟ್ರೈಕ್ ಮಾಡಿದ್ರಲ್ಲ, ಅವತ್ತು ಯಾಕೆ ಮಾಜಿ ಪ್ರಧಾನಿಗಳು, ಇವರು ಮಾಜಿ ಮುಖ್ಯಮಂತ್ರಿಗಳು, ರೈತರ ಮಗ, ಮಣ್ಣಿನ ಮಕ್ಕಳು ಯಾಕೆ ಹೋಗಲಿಲ್ಲ? ಹೋಗ್ಬೋದಾಯ್ತಲ್ಲ. ಇವರು ಹರಿಯಾಣದಲ್ಲಿ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಹೋಗ್ಬೋದಾಯ್ತಲ್ಲ, ಅಮಿತ್ ಶಾ ಕರ್ಕೊಂಡು ಹೋಗ್ಬೋದಾಯ್ತಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲೂ ಪ್ರತಿಭಟನಾ ಸ್ಥಳಕ್ಕೆ ಯಾವ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೋಗುವಂಥ ಪರಿಪಾಠ ಎಲ್ಲಿವರೆಗೂ ನಡೆದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಕರೆದ್ರೆ ನಾನು ಅಲ್ಲಿಗೆ ಬರಲ್ಲ, ಬರೋದಾದ್ರೆ ಇಲ್ಲಿಗೆ ಬರಲಿ, ಏನು ಅರ್ಥ? ಇವರಿಗೆ, ನಮ್ಮ ಅಶೋಕಿಗೆ ಅತ್ಯಂತ ನೋವಾಗಿದೆ. ನಾನೇನೋ ಒಂದು ಪದ ಉಪಯೋಗಿಸಿದಾಗ ಭಾಳ ಜನ ವಿರೋಧ ಮಾಡಿದ್ರು, ಇಂಥ ಪದ ಉಪಯೋಗಿಸ್ಬಾರ್ದಾಯ್ತು ಅಂತ. ನೋಡಿ, ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ ಆ ಪದ ಉಪಯೋಗಿಸಿದ್ದು ಇವರು ಹೊಟ್ಟೆ ಉರಿಗೋಸ್ಕರನೇ ಸತ್ಯ ಅಂತ. ಇವತ್ತು ಒಬ್ಬ ಹೋರಾಟಗಾರರು ಕಷ್ಟಪಟ್ಟು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅಂಥವ್ರ ಬಗ್ಗೆ ಇಷ್ಟೊಂದು ಇವರಿಗೆ ಅಶೋಕ್ಗೆ ಮಾತಾಡ್ತಾ 150 ಕೋಟಿ ಬಗ್ಗೆ ಮಾತಾಡ್ತಾರಲ್ಲ ಅಶೋಕ್. ಒಬ್ಬರು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಇದ್ದಂಗೆ, ವಿರೋಧ ಪಕ್ಷ ನಾಯಕರು ಅಂದರೆ ಎಷ್ಟು ಬೆಲೆ ಇದೆ. ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೆ ಎಂತೆಂಥವ್ರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ದೇವೇಗೌಡರು ಆಗಿದ್ದರು, ಖರ್ಗೆಯವರಿದ್ದರು, ಯಡಿಯೂರಪ್ಪನವರಿದ್ದರು. ನಿಮ್ಮ ಬಾಯಿಗೆ ಬೀಗ ಹಾಕೇಳದೇ ಇದ್ದರೆ ನಿಮಗೆ ಗೌರವ ಬರಲ್ಲ ಅಶೋಕ್ ಅವರೇ.
ಯಾರು ಒಳ್ಳೆ ಮಾರ್ಗದರ್ಶನ ತಗೊಳ್ಳಿ ಯಾರಿಂದಾರ. ಬಾಯಿಗೆ ಏನು ಬರುತ್ತೆ ಅದು ಮಾತಾಡಬೇಡ್ರಿ ಅಶೋಕ್. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಯತ್ನಾಳ್ ಹೇಳಿದರು ಯಡಿಯೂರಪ್ಪನವ್ರು ಪೇಮೆಂಟ್ ಮುಖ್ಯಮಂತ್ರಿ ಅಂತ. ನಿಮ್ಮದೇ ಪಕ್ಷದವರು, ಅದೇ ಚಾಲ ನಿಮಗೆ? ನೀವೆಲ್ಲ ದುಡ್ಡು ಕೊಟ್ಟು ಉಪಮುಖ್ಯಮಂತ್ರಿ ಆಗಿದ್ರಾ? ದುಡ್ಡು ಕೊಟ್ಟು ಮಂತ್ರಿ ಆಗಿದ್ರಾ? ದುಡ್ಡು ಕೊಟ್ಟು ಮಂತ್ರಿ ಆಗ್ತಾರೆ ಅಂತ ಅನ್ನೋದು ಕಾಂಗ್ರೆಸ್ ಸಂಸ್ಕಾರ ಅಲ್ಲ, ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ. ಬಿ ಜೆ ಪಿಲಿ ಏನಾರು ಇರ್ಬೋದು. ನಿಮ್ಮವರೇ ಮಾತನಾಡಿದ್ದನ್ನು ನೀವು ಕೇಳಿದ್ದೀರ. ಒಟ್ಟಾರೆ ನಾನು ಅಂದ್ಕೊಂಡಿದ್ದು ಒಂದು ಕಡೆ ಅಶೋಕು, ಒಂದು ಕಡೆ ಕುಮಾರಸ್ವಾಮಿಯವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ತಲೇ ಅವತ್ತಿಂದ ಇವತ್ತವರೆಗೂ ಪ್ರತಿ ದಿವಸ ತಗೊಂಡ್ರೆ ಒಂದು ದಿವಸ ಒಳ್ಳೆಯ ಮಾತನ್ನು ಇಷ್ಟೆಲ್ಲ ಬೆಂಗಳೂರಿನಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮೊನ್ನೆಯ ಮುಖ್ಯಮಂತ್ರಿಗಳು ಇಬ್ಬರು ಜಂಟಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಉತ್ತಮವಾದಂಥ ನಾಗರಿಕ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ.